ದುರ್ಗಾ ಪರಮೇಶ್ವರಿ ದೇವಾಲಯದ ಅರ್ಚಕನ ಮೇಲೆ ನಿರಂತರ ದೌರ್ಜನ್ಯ ಎಸಗಿರುವ ಆರೋಪ ಕೇಳಿಬಂದಿದೆ. ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಕೊಂಜಾಡಿ ಗ್ರಾಮದಲ್ಲಿರುವಂತಹ ಮುಜರಾಯಿ ಇಲಾಖೆಯಡಿ ಸಿ ದರ್ಜೆಯಲ್ಲಿ ಬರುವ ದುರ್ಗಾ ಪರಮೇಶ್ವರಿ ದೇವಾಲಯದಲ್ಲಿ ಅರುಣಾಚಲ ಜೋಯಿಸಾ ಅನ್ನೋರು 2008ರಿಂದ ಅರ್ಚಕರಾಗಿದ್ದಾರೆ. ಕಳೆದ 3 ವರ್ಷದಿಂದ ಕಾರ್ಯದರ್ಶಿಯಾಗಿ ಗಣೇಶಾಚಾರ್ಯ, ಅಧ್ಯಕ್ಷರಾಗಿ ಸತೀಶ್ ಚಂದ್ರ ಶೆಟ್ಟಿ, ಸದಸ್ಯನಾಗಿ ಕೃಷ್ಣ ನಾಯಕ್, ನೀರು ನಡಿಗೆ ಆನಂದ್ ಶೆಟ್ಟಿ ಆಡಳಿತ ವಹಿಸಿದ್ದಾರೆ. ದೇವಾಲಯದಲ್ಲಿ ಹಣದ ಅವ್ಯವಹಾರ ಬಯಲಿಗೆ ಬಂದ ಬೆನ್ನಲ್ಲೇ ಅರ್ಚಕನನ್ನ ಅಮಾನತು ಮಾಡಲಾಗಿದೆ ಅಂತ ಆರೋಪ ಕೇಳಿಬಂದಿದೆ. ಅಷ್ಟೇ ಅಲ್ಲದೆ ಮನೆಯಿಂದ ಜೋಯಿಸರ ಕುಟುಂಬ ಅವರನ್ನು ಹೊರಹಾಕುವುದಕ್ಕೆ ವಿವಿಧ ರೀತಿಯಲ್ಲಿ ಕಿರುಕುಳ ನೀಡ್ತಾ ಇರುವಂತ ಆರೋಪವೂ ಕೂಡ ಕೇಳಿಬಂದಿದೆ. ಜನ ಇಲ್ಲ ಅಂದಾಗ ನನ್ನನ್ನು ಪೂಜೆಗೆ ನೇಮಕ ಮಾಡಿದ್ದು ಕೆಳಮನೆ ಪ್ರಭಾಕರ್ ಶೆಟ್ಟರು ಅಂತ. ಅವರು ಈ ದೇವಸ್ಥಾನ ನಡೆಸ್ಕೊಂತ ಬಂದಿದ್ದರು. 2013ನೇ ಇಸ್ವಿಲಿ ಕಮಿಟಿ ಅಂತ ಆಯಿತು. ಆ ದಿನದಿಂದ ಕೆಲವೊಂದಷ್ಟು ವ್ಯಕ್ತಿಗಳು ಕಮಿಟಿ ಸೇರ್ಪಡೆ ಆದಮೇಲೆ ಇತ್ತೀಚೆಗೆ ಒಂದು 4 ವರ್ಷದಿಂದಂತೂ ಭಾಳ ಉಪದ್ರ ಜಾಸ್ತಿಯಾಗಿ ಅವರಿಂದ ಸಮಸ್ಯೆಗಳೆಲ್ಲ ಆಗ್ತಾಯಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.